ಒಂದು ಕುರಿ ಲೆಕ್ಕ ಹಿಡಿದ್ರ ಈಗ ಸದ್ಯ ಬಜಾರ್ ಲೆಕ್ಕ ಸರ ಒಂದು ಕುರಿ ಮಿನಿಮಮ್ ಈಗ 12,000 ರಿಂದ 13,000 ಐತ್ರಿ. ಅದರಂತ ಇವು ಟೋಟ್ಲಿ 220 ಲೆಕ್ಕ ಮಾಡಿದಾರ. ಒಂದು 30 ಲಕ್ಷ ರೂಪಾಯಿ ಮಾನ ಐತ್ರಿ. ಈಗ ನಾವಲ್ಲಿ ಹೋರ 1 ಲಕ್ಷ ರೂಪಾಯಿ ಬಡ್ಡಿ ಸಾಲ ಕೊಡ್ತಾರ್ರಿ. ₹1 ಬಡ್ಡಿ ಇಲ್ಲ ಸಾಲ 1 ಲಕ್ಷ ರೂಪಾಯಿ ಬಡ್ಡಿ ಇಲ್ಲ ಸಾಲ ಕೊಡ್ತಾರ್ರಿ. ಒಂದು 22 ರಿಂದ 23 ಕರಿ ಕೊಡ್ತಾರ. 22 ಅಂದ್ರ ಈ ಒಂದ್ ವರ್ಷಕ್ಕೆ 22 ಕುರಿ ಮರಿ ಅಂದ್ರ ಎಷ್ಟ್ ಒಂದ್ ಕುರಿ ಮರಿ ಹೆಂಗ್ ಮಾರ್ತೈತಿ? ಒಂದು 10,000 ಮಾರ್ತೈತಿ. 10. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುರಿ ಸಾಕಾಣಿಕೆ ಯಾವತ್ತೂ ಒಬ್ಬ ರೈತನ ಹೇಗಿರುತ್ತೆ ಅಂದ್ರ ಮುಖ್ಯ ಕಸಬ ಜೊತೆ ಉಪಕಸಬುಗಳನ್ನ ಮಾಡ್ಕೊಂಡು ಅದೊಂದು ಜೀವನೋಪಾಯಕ್ಕೆ ಮಾಡ್ತಾ ಇರ್ತಾರ. ಸಣ್ಣ ಸ್ವಲ್ಪ ಕುರಿಗಳು. ಈಗ ನಾವು ಇಲ್ಲಿ ನೂರಾರು ಕುರಿಗಳ ಸಾಕಾಣಿಕೆ ಮಾಡಿದ ರೈತರ ಜೊತೆ ನಾವು ಇದೀವಿ. ಆ ಕೃಷಿ ಅವ್ರಿಗೆ ಯಾವ ತರ ಅನುಕೂಲ ಆಗುತ್ತೆ, ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದಾರ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ನಮಸ್ತೆ ರೀ. ನಮಸ್ತೆ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ ಕುರಿ ಎಷ್ಟದ? ನಮ್ಮ ಹೆಸರು ಪರಶುರಾಮ್ ಅಂತಾರ್ರಿ. ನಮ್ಮೂರು ಮೋರ್ನಾಳ್. ನಮಗ್ ಒಂದು 250 ಕುರಿ ಹಾಕೋರಿ. 250 ಕುರಿ. ಈಗ ಈ ಕುರಿಗಳ ತಳಿ ಯಾವುವು? ಇವು ಟೆಂಗುರಿ ಅಂತ. ಎಷ್ಟು ತಳಿ ಅದಾವ್ರಿ ಇದ್ರ? ಅದಾವ್ರಿ, ನಾನಾ ರೀತಿ ಅದಾವ್ರಿ. ಟೆಂಗುರಿ ಅದಾವು, ಕರೆ ಕುರಿ, ಎಳಗ್ ಕುರಿ ಎಲ್ಲ ಅದಾವ್ರಿ. ಆದ್ರೆ ನಮಗ್ ಬಂದು ಟೆಂಗುರಿ ನಮ್ಮಲ್ಲಿ ಸಾಕಾಣಿಕೆ ಮಾಡೋದು ಟೆಂಗುರಿ. ಅಂದ್ರೆ ಈ ಟೆಂಗುರಿಗಳು ಬಿಸಿಲಿಗೆ ಎಷ್ಟ ಇದಾಗ್ತಾವ? ಹೆಂಗ ಮಾಮೂಲಿ ಹಂಗ ಇರ್ತಾರ ಅವು. ಅವು ಕರೆ ಕುರಿ ಹಂಗ ಇರ್ತಾವ. ಇವು ಕೂಡ ಅದಾಸೆ ಮಾಡ್ತಾವ್ರಿ. ಸ್ವಲ್ಪ ಜಡ್ಗೆ ಸ್ವಲ್ಪ ತಡ್ಕಾನಲ್ರಿ. ಇದು ಸ್ವಲ್ಪ ಆರಾಮದಾಗ ಆತಂದ್ರ ತಡ್ಕಾನಾಗಲ್ರಿ. ಅತಿ ಆತರ ಜಡ್ಡಿ ಬಂದ್ ತಡ್ಕೊಳ್ಳುವಂತ ಕುರಿಗಳು ಯಾವ? ಕರೆ ಕುರಿ ತಡ್ಕಂತಾರ. ಕರೆ ಕುರಿ ಅವು ಎಲ್ಲಿ ಸಾಕಾಣಿಕೆ ಮಾಡ್ತಾರೆ? ಅವು ಇಲ್ಲೇ ಅದ್ರ ಇವಾಗ ವರ್ಷ ತೆಗೆದು ಟೆಂಗುರಿ ಮಾಡ್ತಾರೆ. ಅಂದ್ರೆ ಇವು ರೇಟ್ ಕಡಿಮೆನಾ, ಆ ರೇಟ್ ಏನ ಜಾಸ್ತಿನ? ಅವು ಕಡಿಮೆ ಆಗೈತ್ರಿ ರೇಟ್. ಇದು ಹೆಚ್ಚಿಗೆ ಆಗೈತ್ರಿ. ಎದಕ್ಕೆ ಯಾವ ತರ ಮಾಂಸಕ್ಕ ಏನ? ಇಲ್ರಿ, ಇದು ಕಲರ್ ಮೇಲೆ ರೊಕ್ಕ ಆಗ್ಬಿಡ್ತು. ಕಲರ್ ಮೇಲೆ. ಇದನ್ನ ಯಾವ ತರ ಕಲರ್ ಅಂತ ಹೇಳ್ತೀರಿ ನೀವು? ಇದು ಕೆಂಪು ಕುರಿ ಅಂತೀರಿ. ಇವನ್ನ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡಕತ್ತೀರಿ? ಇವನ ಸರ ನಮ್ ನೆನಪಿಲ್ಲ ಅಂದ್ರ ಒಂದ್ 12 ವರ್ಷದಿಂದ ಸಾಕಾಣಿಕೆ ಮಾಡ. 12 ವರ್ಷದಿಂದ? ಅದಕ್ಕೆ ಮುಂಚೆ ನಿಮ್ ತಾತ, ನಿಮ್ಮ ಅಪ್ಪ, ಹಿಂಗೇನಾರ? ಅದಕ್ಕೆ ಮುಂಚೆ ನಾನ್ ನೆನಪಿಲ್ಲ ಮಾತ್ರ ನಮ್ಮ ಅಪ್ಪಾರ ಏನ್ ಕಾದಿಲ್ರಿ. ಅದಕ್ ಮುಂಚೆ ಇದ್ದು ಅಂತಾರಿ. ಆಡುಗಳು ಇದ್ದು ಅಂತ ನಮ್ಗೆ ಗೊತ್ತಿಲ್ರಿ. ಈಗ ನಾವು ಇನ್ನೊಬ್ರ ಸಂಬಳ ಹೋಗಿ ನಾವು ದುಡ್ಕೊಂಡ್ ಬಂದಿದ್ದೆ ಒಂದು 12-13 ವರ್ಷ ಆತ. 12-13 ವರ್ಷದಿಂದ ನಾವು ಕಾಯಕೈತಿವ್ರಿ. ಅದಕ್ ಮುಂಚೆ ಅಲ್ಲಿ ನಿಪ್ಪನಿ ಕುರಿ ಅಂತ ಸಂಬಳ ಇದ್ವಿ. ಅಲ್ಲಿ ಹೋಗಿ ಕಾಯ್ಕೊಂಡ್ ಹೊಡ್ಕೊಂಡ್ ಬಂದಿದ್ ಈಗ 12-13 ವರ್ಷ ನಾವು ಕಾಯಕೈತಿವ್ರಿ. ಈಗ ನಿಪ್ಪಾಣಿ ಕುರಿಗೆ ಅಂತಂದ್ರಲ್ಲ, ಅದ್ ಎಲ್ಲಿ ಹೋಗಿದ್ರಿ? ಅವು ಇಲ್ಲಿ ತಳಗ ಗಂಗಾವತಿ ತಳಗ ಇರ್ತಾವ್ರಿ. ಅವ್ರ ಕುರಿಯಾಗ ಒಂದ್ 3 ವರ್ಷ ಸಂಬಳ ಇದ್ವಿ. 3 ವರ್ಷ ಸಂಬಳ ಇದ್ರಿ? ಅವ್ ಸಂಬಳಕ್ಕೆ ಏನ್ ಕೊಟ್ರು? ಅವ್ 1 ವರ್ಷ 11 ಕೊಟ್ಟಾರ್ರಿ, 1 ವರ್ಷ 13 ಕೊಟ್ಟಾರ್ರಿ, 1 ವರ್ಷ 15 ಕೊಟ್ಟಾರ. ಏನ್ ಕೊಟ್ರು? 15, 11 ವರ್ಷಕ್ ಕರಿಗೆ ಕೊಟ್ಟಾರ. ಕರಿಗೆ ಅಂದ್ರೆ ಏನ? ಕರಿಗೆ ಅಂದ್ರ ಇಲ್ಲಿ ಅದ ನೋಡ್ರಿ. ಇದು ಒಂದ್ ಕತ್ರಿ ಕರಿ ಅಂತಾರ. ಇಂತಾವು 1 ವರ್ಷ ನಾವು ಕಾದ್ನಪ್ಪ ಅಂದ್ರ 11 ಕರಿ ಕೊಡ್ತಾರ್ರಿ. ಬದುಕಿ ಇದ್ರ ಮೇಲೆ ಕೊಡ್ತಾರ. ಅದು ಎಷ್ಟು ವಯಸ್ಸಿಂದ ಅದ ಕರಿಗೆ? ಇದು 1 ವರ್ಷದ ಐತ್ರಿ. 1 ವರ್ಷದ ಅಂತವ್ನ ನಿಮ್ಗ 11 ಕೊಟ್ಟಾರ. ಫಸ್ಟ್ನೇ ವರ್ಷ. 2ನೇ ವರ್ಷ 13 ಕೊಟ್ಟಾರ್ರಿ. 13 ಕೊಟ್ರು. 3ನೇ ವರ್ಷ 15 ಕೊಟ್ಟಾರ. 15. ಈಗ ಅವನ್ನ ತಂದು ನೀವು ಇಲ್ಲಿ ಸಾಕಾಣಿಕೆ? ಅವನ್ನ ಹೊಡ್ಕೊಂಬಂದು ಇಲ್ಲಿ ನಾವು ಕಾಯಕತ್ತೀರ. ಈಗ ಎಷ್ಟ್ 11 ಕುರಿಯಿಂದ ಎಷ್ಟ್ ಕುರಿ ಅವ ಈಗ? ಇಲ್ರಿ, ಅಲ್ಲಿದ ಹೊಡ್ಕೊಂಬಂದು ಒಟ್ಟ ಮರಿ ಮಟ್ಟ ಕಲ್ತ 41 ಹೊಡ್ಕೊಂಬಂದಿದ್ರಿ. 41 ಹೊಡ್ಕೊಂಬಂದಿದ್ದೆ. ಅಂದ್ರೆ ಎಲ್ಲ ದುಡ್ದಿದ್ವ? ದುಡ್ದಿದ್ರಿ. ಇಲ್ಲಿಗ ಮತ್ತೆ ನಾವು ಗಂಡು ಮರಿ ಮರ್ಕೊಂತ ನಮ್ದು ಎಲ್ಲ ನೋಡ್ಕೊಂತ ಈಗ ನಮ್ ಸ್ವಂತಕ್ಕಾದ್ರ ಒಂದ್ 120 ಅಕ್ಕವ್ರಿ. ಒಂದ್ ಸ್ವಲ್ಪ ಇವ್ರು ಪಾಲಿನ ಎಲ್ಲಾ ಸೇರಿ ಅಂದ್ರ ಒಂದ್ 250 ಬದುಕ. ಅಂದ್ರೆ ನೀವ್ ಮೊದ್ಲು ಏನಿಲ್ಲ, ನೀವು ಏನಿದ್ದಿಲ್ಲ ಸುಳ್ಳು ಹಾಕಬೇಕು. ಕೊಟ್ಟ ನಮ್ಗೂ ಬಾಳ ಕಷ್ಟ ಆಗಿತ್ತು. ಅಂದ್ರ ನೀವು ಇದಕ್ಕೆಲ್ಲಿ ಕೆಲ್ಸಕ್ ಹೋದ್ರೆ ಅಲ್ಲಿಂದ ಇವಕ್ಕೆಲ್ಲಿ ಕಾಯಕ್ ಹೋದ್ರಿ ಅಲ್ಲಿಂದ ನಮ್ಗೆ ಒಂದ್ ತುತ್ತು ಹಣ್ಣು ಸಿಗತ್ರಿ. ಈಗ ಈ ಕುರಿಗಳ ಅಂತ ಹೇಳ್ತಿರಲ್ಲ, ಇದು ಒಂದು ಕುರಿ ಎಷ್ಟಕ್ ಮಾರಾಟ ಆಗ್ಬೋದು? ಮಾರ್ತ್ರಿ ಮಾಲಿ ಮೇಲೆ ಇದ್ದಂಗ್ರಿ. ಯಾವ ತರ ಮಾಲ್ ಅಂತ? ಇದೈತ್ ನೋಡ್ರಿ ಸರ್ ಕುರಿ. ಇದು ಒಂದ್ 15,000 ತನ ಹೋಗತ್ರಿ. ಆಟ್ರಾಗ ಇದೈತ್ ನೋಡ್ರಿ.
ಇವ್ ಒಂದ್ 5,000 ರಿಂದ 6,000 ರೂಪಾಯಿ. ಏನ್ ವ್ಯತ್ಯಾಸ? ಈಗ ಅದು ಕುರಿ ಕಂಡ ಐತ್ರಿ, ಹ್ಮ್. ಇದು ಕಂಡ ಇಲ್ರಿ. ಹ್ಮ್. ಅದ್ರ ಸಂಬಂಧ ಇದು ಇದು ರೊಕ್ಕ ಆಗಲ್ರಿ, ಅದು ರೊಕ್ಕ ಆಗೈತಿ. ಓಹ್. ಮತ್ತೆ ಅದು ಕೆಂಪ್ ಕುರಿ ರೀ. ಹ್ಮ್. ಸ್ವಲ್ಪ ಕೆಂಪು ಗುರಿಗೆ ಮಾರಾಟ. ಹ್ಞೂನ್ರಿ. ಅದ್ರಾಗ ಕೆಂಪ್ ಕುರಿ ಹಾಲ ಇದೈತಿ ನೋಡ್ರಿ. ಹ್ಮ್. ಇದು ಕೂಡ ಮತ್ತೆ ಕಂಡಲ್ಲಲ್ರಿ. ಹ್ಮ್. ಇಂಥವು ಮಾರಾಗಿಲ್ರಿ, ಇಂತ ಮಾರಲ್ಲ. ಮಾರಾಗಿಲ್ರಿ. ಹ್ಮ್. ಕರಿಗವು ಇವೆಲ್ಲಾ ನೀವು ಹೊಲ್ದಾಗ ತರ್ತೀರಿ? ಹೊಲ್ದಾಗ ಇರ್ತಾವ್ರಿ. ಮಳೆಗಾಲದಾಗ ಊರಾಗನ ಹಾಕ್ತಿವ್ರಿ. ಹ್ಮ್. ಊರಾಗ ಹಾಕದ ಕಡಿಮೆ ರೀ. ಹಾಕ್ಯಾರ ಒಂದ್ 2 ತಿಂಗಳ ಹಿಂಗ ಹಾಕ್ತಿವ್ರಿ. ನಿಲ್ಲಟ್ಟಿ ಅಂತಂದ. ಹ್ಮ್. ಹೊಲ್ದಾಗ ಜಾಸ್ತಿ ಇರ್ತಾವ್ರಿ. ಹೊಲ್ದಾಗ ಇರ್ತಾರಲ್ಲ, ಈಗ ಹೊಲ್ದಾಗ ರೈತರು ಏನಾದ್ರು ಕೊಡ್ತಾರ? ಕೊಡ್ತಾರಿ ನಂಗೆ. ಹೆಂಗ? ಅವು ಜ್ವಾಳ ಕೊಡ್ತಾರ, ಕೊಡೋರ್ ರೊಕ್ಕ ಕೊಡ್ತಾರ್ರಿ. ಹ್ಮ್. ಒಟ್ಟ ನಮಗೆ ಯಾವ್ದು ಕೊಟ್ರ ನಮ್ಗೆ ಇಷ್ಟ ಅಂತೀವಿ ನಾವು. ಜ್ವಾಳ ಅಂದ್ರೆ ಹೆಂಗ? ಜ್ವಾಳ ದಿನಕ್ಕ ಓಸ್ಕ ಅಂದ್ರ ಒಂದ್ 15 ಸೇರ್ ಜ್ವಾಳ ಒಂದ್ 100 ರೂಪಾಯಿ ಕೊಡ್ತಾರ್ರಿ. ಹ್ಮ್. ರೊಕ್ಕನ ಅಂದ್ರೆ ಎಲ್ಲಿ ಇಸ್ಕೊಂಡಿಲ್ರಿ ನಾವು. ಬರೀ ಜ್ವಾಳನ ಕೊಟ್ರ ಇಲ್ಲಿ ತನ ಅಂದ್ರ. ಈ ರೊಕ್ಕ ಅಂದ್ರ ಎಲ್ಲಿ ಇಸ್ಕೊಂಡಿಲ್ರಿ. ರೊಕ್ಕ ಇಸ್ಕೊಂಡಿಲ್ಲ, ಜ್ವಾಳನ ಇಸ್ಕೊಂತೀರಿ. ಈಗ ಜ್ವಾಳ ತಗೊಂಡ ಏನು ಊಟಕ್ಕೆ ಬಳಸ್ತಾರ? ಊಟಕ್ಕ ಬಸ್ ಅಂದ್ರ ಮೆಕ್ಕೆಜೋಳ ಅಂತೀವಿ ನಾವು. ಅವನ್ನ ನುಚ್ಚೋಡಿಸಿ ಇವ ಮರಿಗೆ ಹಾಕ್ಬಿಡ್ತೀರಿ. ಈಗ ನಿಮ್ಮಲ್ಲಿ ಯಾರ್ರಿ ಇದ್ರಲಿಂದನ ಮತ್ತೆ ಹೊಲ ಹಿಡ್ದಾರ ಜಗ್ಗ ಮಂದಿ. ಮತ್ತೆ ಸಾಲಿ ಓದಿಸಿದ್ದಾರ ಅದಾರ್ರಿ. ಬಟ್ ಇದರಿಂದ ಬಾಳ ಮಂದಿ ಉದ್ದಾರ ಅದ. ನಮ್ಮೂರಾಗ ಜಗ್ಗ ಮಂದಿ ಹೊಲನ ಜಗ್ಗ ಹಿಡ್ದಾರ್ರಿ. ಮತ್ತೆ ಇದ್ರಲಿಂದ ಒಟ್ಟು ಒಂದು ತಣ್ಣ ಕಂಡಾರ ಎಲ್ಲಾರು. ಈಗ ನಾವ್ ಹೇಳ್ತಂದ್ರ ಮುಂಚೆ ನಮಗೆ ಉಣ್ಣಾಕ ಇದಿದ್ದಿಲ್ರಿ. ಇವ್ ಯಾವ ಕುರಿಯಾಕ ಹೋದ್ರಿ ಅವ್ಲಿದ ಒಟ್ಟು ನಮಗೆ ಉಣ್ಣಾಕ ಒಟ್ಟ ಬರಲ್ರಿ. ಇವನ್ನ ಈ ತರ ಸಾಕಾಣಿಕೆ ಮಾಡೋದ ಬೇಸ್ ಅಂತೀರ, ಏನ ಕಟ್ಟಿ ಹಾಕಿ ಸಾಕಾಣಿಕೆ ಮಾಡೋದ? ಎರಡು ಚಲೋ ರೀ. ಎರಡು ಚಲೋ. ಇದ್ರಾಗ ಒಂದ್ ಸ್ವಲ್ಪ ಖರ್ಚು ಕಡಿಮೆ ಬರ್ತ್ರಿ. ಒಂದ್ನೇದ್ದು. ಎರಡನೇದ್ದು ಸ್ವಲ್ಪ ಮಳಿ ಚಳಿ ಮತ್ತೆ ಇದು ಇರ್ತೈತ್ರಿ. ಅದು ಶೆಡ್ ಪ್ರಕಾರ ಮಾಡಿದ್ನಪ್ಪ ಅಂದ್ರ ಖರ್ಚು ಜಾಸ್ತಿ ಬರ್ತಾರೆ. ಮನುಷ್ಯ ಅಳವಾರ ಇದಕ್ಕ ಮನುಷ್ಯ ಒಂದ್ ಸ್ವಲ್ಪ ಅಂದ್ರ ಒಂದಾಗ ಇರ್ಬೇಕಾಗತ್ತೆ. ಹ್ಞೂ. ಇವಕ್ಕ ರೋಗ ಬಂದ್ರ ನೀವು ಡಾಕ್ಟರ್ ಅಲ್ಲ, ಯಾವತರ ನೀವು ಇದನ್ ಮಾಡ್ಕೊಂತೀರಿ ನಿರ್ವಹಣೆ? ಇಲ್ರಿ, ಅವ್ ಬರ್ತಾವ್ರಿ. ಒಂದ್ ಯಾವ್ದಾರ ಒಂದು ಕಾಂತಪ್ಪ ಅಂದ್ರ ಯಾವ ತರ ಆಗ ನಿಮ್ ಸಿಂಪ್ಟಮ್ಸ್ ಏನಾದ್ರು ನಿಮ್ಗೆ ತೋರ್ಸಂತವು ಹಾಗೆ ಹೇಳ್ರಿ. ಯಾವಾರ ಸ್ವಲ್ಪ ಜ್ವರ ಪರ ಕರ್ರ ಕಾಣ್ತಪ್ಪ ಅಂದ್ರ ಟ್ಯೂಬ್ ತಗೊಂಡ್ ಇಟ್ಕೊಂಡಿರ್ತೀವ್ರಿ. ನಾವು ಇಂಜೆಕ್ಷನ್ ಮಾಡ್ಬಿಡ್ತೀವಿ. ಅದ್ರ ಇಂಜೆಕ್ಷನ್ ಏನು ಗೊತ್ತಾ ನೆನಪ? ಇಲ್ರಿ, ಅದ್ರಿ ಅವು ಈಗ ವರ್ಷದಾಗ ಒಂದ್ 3-4 ಗೌರ್ಮೆಂಟ್ ಇಂಜೆಕ್ಷನ್ ಮಾಡ್ತೀವ್ರಿ. ಒಂದ್ ಗೌರ್ಮೆಂಟ್ ಇಂಜೆಕ್ಷನ್ ಡಾಕ್ಟರ್ ಇಸ್ಕೊಂಡ್ ದವಾಖಾನೆಗೆ ಇಸ್ಕೊಂಬಂದು ಮಾಡ್ತೀವ್ರಿ. ET, HS, PPR ಇಂಥವ್ ಮಾಡ್ಕೊಂತೀವ್ರಿ. ನೀವೇ ಇಂಜೆಕ್ಷನ್ ನಾವ್ ಮಾಡ್ಕೊಂತೀವಿ. ಈಗ ಅವ್ರ ಇಟ್ಟಿಟ್ಗ ಅವ್ರು ಬಂದ್ ಮಾಡಂಗಿಲ್ರಿ. ಹಂಗಾಗಿ ನಾವ ಮತ್ತೀಗ ಮಾಡ್ಕೊಂಬಿಡ್ತೀವಿ. ಹೋಸರ್ ಅವ್ನ್ ಮಾಡ್ಕೊಂಡ್ ಆಮೇಲೆ ಸಿಡಿ ಅಂತ ಬರ್ತೈತ್ರಿ. ಅದನ್ನ ಎಣ್ಣೆ ಕುಣ್ಕೊಂಬಂದ್ ಎಣ್ಣೆ ಹಾಕ್ತಿವ್ರಿ. ಇವೆಲ್ಲ ಹಾಕ್ತಿವಿ. ಇವನ್ನ ಮಾರಾಟ ಮಾಡಕ್ ಏನ್ ಸಂತಿಗೆ ಹೋಗ್ತಿರೋ ಅಥವಾ ಸಂತಿಂದ ಅವ್ರೇ ಇಲ್ಲಿ ಬಂದ್ ಖರೀದಿ ಮಾಡ್ಕೊಂಡು? ಇಲ್ರಿ, ನಮ್ಮ ಈಗ ಇಲ್ಲಿ ಬರ್ತಾರ್ರಿ. ಸಂತಿಗೆ ಹೋಗೋದು ಕಡಿಮೆ ರೀ. ಇಲ್ಲೇ ಕಡೆಗರ ಯಾರ ಬರ್ತಾರಲ್ರಿ, ಇಲ್ಲೇ ತೋರ್ಸಿ ಇಲ್ಲೇ ಕೊಟ್ಟು ಬಿಡ್ತೀರಿ. ಅವ್ರ ಖರೀದಿ ಮಾಡೋರು ಇಲ್ಲಿಗೆ ಬರ್ತಾರ? ಇಲ್ಲಿಗೆ ಬರ್ತಾರ. ಕೊಡ್ತೀರಿ. ಈಗ ಅಂದಾಜ್ ನಾವು ನೀವು ಮಾತಾಡೋದು, ಈಗ ನಿಮ್ಮ ಇಷ್ಟು ಕುರಿಗಳದಾವು. ಈಗ ಇವು ಒಂದೊಂದ್ ಕುರಿಗೆ 5,000 ಆಗ್ಬೋದು, 10,000 ಆಗ್ಬೋದು. ನೀವೇನ ಹೇಳಿದ್ರಿ ಕುರಿ ಮೇಲೆ ಮಾರಾಟ ಮಾಡಿದ್ರೆ ಎಷ್ಟ್ ಆಗ್ಬೋದು? ಈಗ ಒಂದು ಕುರಿ ಲೆಕ್ಕ ಹಿಡಿದ್ರ ಈಗ ಸದ್ಯ ಬಜಾರ್ ಲೆಕ್ಕ ಸರ ಒಂದು ಕುರಿ ಮಿನಿಮಮ್ ಈಗ 12,000 ರಿಂದ 13,000 ಐತ್ರಿ. ಅದರಂತ ಇವು ಟೋಟ್ಲಿ 250 ರೂಪಾಯಿ ಲೆಕ್ಕ ಮಾಡಿದಾರ. ಒಂದು 30 ಲಕ್ಷ ರೂಪಾಯಿ ಮಾನ ಐತ್ರಿ. ಇವ್ ನೀವು ಏನು ಮಹಾಲಕ್ಷ್ಮಿ ಅಂತಾನ ಪೂಜೆ ಮಾಡ್ತೀರಿ? ಅಟ್ಟಿ ಹಬ್ಬದಾಗ ಮಾಡ್ತೀರಿ? ದೀಪಾವಳಿಗೊಮ್ಮೆ ಮಾಡ್ತೀವಿ. ದೀಪಾವಳಿಗೊಮ್ಮೆ ಭರ್ಜರಿ ಪೂಜೆ ಮಾಡ್ತೀವಿ. ಅದೇ ಉದ್ದೇಶಕ್ಕೆ ನೀವು? ಅದ್ ಹೆಂಗ್ ಪೂಜೆ ಮಾಡ್ತೀರಿ? ಅಟ್ಟಿ ಹಬ್ಬದಾಗ ವರ್ಷಕ್ಕೊಮ್ಮೆ ಅಂತ ದೀಪಾವಳಿ ಪಾಡ್ಯ ಅಂತ ಬರ್ತ್ರಿ. ಅವಾಗ ಬೆಸ್ತಿ ಇಲ್ಲಿ ಅಂದ್ರ ಹಾಕ್ರಿ, ಸೀರೆ ಉಡ್ಸಿ ಎಲ್ಲಾ ಪದ್ದಿಸಿರಿ ಪೂಜೆ ಮಾಡ್ತಾರ. ಆಚೆ ಒಂದ್ ಕುರಿ ಹಿಡ್ಕಂದ ಪೂಜೆ ಮಾಡ್ತಾರ. ಏನ್ ಈ ಅಕ್ಕಿನೆಲ್ಲ ನೀವೆಲ್ಲ ಸಂಗ್ರಹಣೆ ಮಾಡಿ ದುಂಡು ಮಾಡಿರ್ತೀರ? ದುಂಡು ಮಾಡಿರ್ತೀರಿ. ಅಕ್ಕಿ ದುಂಡು ಮಾಡಿ ಅದಕ್ಕ ಬೇಸಿ ಪೂಜೆ ಸೀರೆ ಉಡ್ಸಿ ಪೂಜೆ ಮಾಡ್ತೀರಿ. ಈ ಪೂಜೆ ಮಾಡೋದ್ರಿಂದ ನಮ್ ತಾಯಿ ನಮ್ ಕಾಪಾಡ್ಲಿ ಅಂತ ಪೂಜೆ ಮಾಡ್ತೀವಿ. ಇವೆಲ್ಲ ಮರಿಗಳು ಬರ್ತಾವ, ಗಂಡು ಮರಿ ಬರ್ತಾವ, ಈಗ ಹೆಣ್ಣು ಮರಿ ಬರ್ತಾವು. ಗಂಡು ಮರಿ ಮಾರಾಟ ಮಾಡ್ತಿರೋ ಹೆಣ್ಣು ಮರಿ ಮಾರಾಟ ಮಾಡ್ತಿರೋ? ನಮ್ಗೆ ಅನ್ಕೋರಿ ಈಗ ಬಾಳ ಕುರಿಗಾಕಂದ್ರ ಹೆಣ್ಣು ಗಂಡು ಕುಡಿಯ ಮಾರ್ಬಿಡ್ತೀವಿ.
ಇಲ್ಲಪ್ಪ ಮತ್ ನಮ್ಗೆ ಹೆಣ್ಮರಿ ಬೇಕಂದ್ರ ಟೈಮ್ ಅಷ್ಟ ಮಾಡಿ ಹಂಗ ಕುಡಿಯಾರ. ಈಗ ಒಂದ್ ದಿವ್ಸ ಕುರಿ ಅಳಗುರಿ ತೆಗ್ದು ಅಂದ್ರ ಅದ್ರ ಪದ್ಲಿ ಬೇಕಂದ್ರ ಹೆಣ್ಮರಿ ಬಿಟ್ಕೊಂಡ್ ಗಂಡ ಮರಿ ಆಟ ಕೊಟ್ಟು ಬಿಡ್ತೀವ್ರಿ. ಇಲ್ಲ ಅವ್ನ್ ತೆಗ್ದಿಲ್ಲ ಅಂದ್ರ ಬರೇ ಓಸು ಹೆಣ್ಣು ಗಂಡ ಹಾಕಿ ಕೊಟ್ಬಿಡ್ತೀರಿ. ಹೆಣ್ಣು ಗಂಡ ಹಾಕಿ ಕೊಟ್ಬಿಡ್ತೀರಿ. ಈಗ ನೀವು ಈಗ ಕುರಿ ಸಾಕಾರ ಬರ್ತಾರ ಅಂದ್ರ ಏನ ಟಗರ್ ಸಾಕಾರ ಬರ್ತಾರ ನಿಮ್ಮ ಹತ್ರ ಖರೀದಿಗೆ? ಎಲ್ಲಾ ಕಟಗರು ಬರ್ತಾರ್ರಿ. ಹಂಗಲ್ಲ, ಈಗ ರೈತರನ್ನು ನಾವು ಸಾಕ್ಬೇಕು ರೈತರು ಬರ್ತಾರ. ಟಗರ್ ಸಾಕಾರ ಬರ್ತಾರೋ ಏನ ಟಗರ್ ಮರಿ ಸಾಕಾಕ ಕೇಳಾಕ್ ಬರ್ತಾರ. ಅವನ್ನ ನೀವ್ ಯಾವ ತರ ಕೊಡ್ತೀರಿ? ಕೊಡ್ತೀರಿ ಮರಿ ಇದ್ದಂಗ. ಇಲ್ಲೇ ನೋಡ್ರಿ ಮರಿ ಇಲ್ಲೇ ನೋಡ್ರಿ ಇವು. ಈಚ ಕಡೆ ಮರಿ ಒಂದ್ 5-5.5ವರೆಗೆ ಹೋಗೈತ್ರಿ. ಈಚ ಕಡೆ ಮರಿ ಒಂದ್ 6-6.5 ಸಾವಿರ ನಾವು ಮರಿ ಮೇಲೆ ಲೆಕ್ಕ. ಮರಿ ಮೇಲೆ ಕಲರ್. ಈಗ ನಿಮ್ಮ ಹತ್ರ ಬಂದ್ ಖರೀದಿ ಮಾಡಿದ್ರ ರೈತರಿಗೆ ಅನುಕೂಲ ಆಗುತ್ತೋ ಏನ ಇವ್ರ ಹತ್ರ ಹೋದ್ರ ಅನುಕೂಲ ಆಗತ್ತ? ನಮ್ಮ ಹತ್ರ ಖರೀದಿ ಮಾಡಿದ್ರ ಅನುಕೂಲ ಆಕೈತ್ರಿ. ಅವ್ರು ಮತ್ ಸಂತ್ಯಾಗ ಒಂದ್ ಬಂದ್ರ ನಾನಾ ತಿರಿ ಬಂದಿರ್ತಾರ. ಮತ್ ಇಲ್ಲಿ ಅವ್ರ ತಾಂದೋಗಿ ನಮ್ ತಾಂದೋಗಿ ಅವ್ರ ಹೆಚ್ಚಿಗೆ ಮಾರ್ಬೇಕಲ್ರಿ. ಹಂಗಾಗಿ ಅಲ್ಲಿ ಅವ್ರಿಗೆ ಇದ ಆಕೈತ್ರಿ. ಇಲ್ಲೇ ನಮ್ ತಾಲಿ ಆದ್ರ ಖಾತ್ರಿ ಇರ್ತಾವ್ರಿ. ಎಲ್ಲಾ ಖಾತ್ರಿ ಅಂದ್ರ ಏನ? ಖಾತ್ರಿ ಅಂದ್ರ ಯಾವ ರೋಗ ರುಜಿ ಇರಾಗಲ್ರಿ. ಅದ್ರ ಸಂಬಂಧ ಖಾತ್ರಿ ಇಲ್ಲಿ ನಮಗ್ ಖಾತ್ರಿ ಇರ್ತಾವ್ರಿ. ಅಲ್ಲಿ ಸಂತ್ಯಾಗ ಹೋಗಿಂದ ನಾನಾ ರೀತಿ ಬದುಕಲ್ತೈತ್ರಿ. ಆರಾಮಿಲ್ಲದ್ ಇರ್ತಾವ್ರಿ, ಡೊಣ್ಣಿ ಇರ್ತಾವು. ಹಂಗಾಗಿ ಸ್ವಲ್ಪ ಖಾತ್ರಿ ಕಡಿಮೆ ಆಗೈತ್ರಿ. ಏನ ಡೊಣ್ಣೆ ಅಂದ್ರಲ್ಲ? ದಮ್ಮಿ ಅಂದ್ರ ಈಗ ಮನುಷ್ಯಾಗ ದಮ್ ಬರ್ತಲ್ರಿ. ಹಂಗ ಕೆಮ್ಮಿ ಹಂಗ ದಮ್ಮಗತ್ತೆ ಅದ್ ಕುರಿಗೆ ಡೊಮ್ಮಿ ಆಕೈತಿ. ಆತರ ಇದ್ದದ್ದು ಮೋಸ ಮಾಡ್ಕೊಡ್ತಿರ್ತಾರ ಅವ್ರ? ಮೋಸ ಮಾಡಿ ಕೊಡ್ತಿರ್ತಾರ. ಈಗ ನೀವು ಹುಟ್ಟಿದ ಕೂಡ ಏನಾರ ಇಂಜೆಕ್ಷನ್ ಹಾಕ್ತೀರಾ ಅವಕ್ಕ? ಇಲ್ಲ ಸರ್, ಹುಟ್ಟಿದ ಕೂಡಲೇ ಒಟ್ಟ ಇಂಜೆಕ್ಷನ್ ಹಾಕತ್. ಇಲ್ಲಿ ಟಗರ್ ಜೊತೆ ನಾಯಿನ ಮಕ್ಕಂಡೈತಿ, ನಿಮ್ನ ಯಾವ ತರ ರಕ್ಷಣೆ ಮಾಡುತ್ತ? ಐತ್ ಸರ್, ಅದ ನಾಯಿ ಒಟ್ಟ ಕುರಿಯಾಗ ಇರ್ತೈತಿ ಸರ್. ಎಲ್ಲಿ ಹೋಗಲ್ಲ? ಎಲ್ಲಿ ಹೋಗಲ್ಲ ಸರ್. ಇದೇನ್ ನಿಮ್ನೆಲ್ಲ ಸಾಕಾಣಿಕೆ ಸಾಕ್ತೈತದ? ಸಾಕ್ರಿ ಸರ್. ನೀವ್ ಯಾರಾದ್ರೂ ಒಳಗ್ ಬರಕ್ ಬಿಡೋದಿಲ್ಲ ಅದ? ನಮ್ನು ಬರಕ್ ನೇಜೈತಿ ಸರ್. ಬೇರೆ ಬರಕ್ ಬಿಡೋಲ್ಲ ಸರ್. ಯಾರನ್ನು ಬರಗೊಡಲ್ಲ ಸರ್. ಬಂದ್ರೆ ಏನ್ ಮಾಡ್ಬಿಡ್ತೆ? ಕಡಿದೈತಿ ಸರ್ ಅದು. ಸೀದಾ ಬಂದಪ್ಪ ಅಂದ್ರ ಸೀದಾ ಬಗಲ್ರಿ, ಸೀದಾ ಕಡಿಯಾಕ ಹೋಗ್ಬಿಡ್ತ. ಬಗಳದ ಇಲ್ಲ? ಬಗಳದಿಲ್ಲ. ಇವೆಲ್ಲ ಆಡನ ಅದ ಇದ್ರಾಗ? ಆಡ್ ಸಾಕಾಣಿಕೆ ಮಾಡೋದ್ ಚೆನ್ನಾಗ ಏನ ಕುರಿ ಸಾಕಾಣಿಕೆ ಮಾಡೋದ್ ಚೆನ್ನಾಗ? ಈ ಶೆಡ್ ನಿರ್ಮಾಣ ಮಾಡಿದ್ರ ಆಡ ಚೆನ್ನಾಗಿದೆ ಸರ್. ಇಲ್ಲಿ ಈ ಪದ್ಧತಿ ಪ್ರಕಾರ ಕುರಿ ಚೆನ್ನಾಗಿದೆ. ಈ ತರ ಕುರಿ ಚೆನ್ನಾಗಿ. ಈ ಆಮೇಲೆ ಈಗ ಕುರಿಗಳ ಒಂದ್ ಮರಿ ಹಾಕತ್ತೋ ಏನ 2 ಮರಿ ಹಾಕತ್ತ? ಅವು ಆಗ್ತಾವ ಸರ್ ಬೇಸಿದಾಗ. ಒಂದನ 5 ಸಾವಿರ, 2 5 ಸಾವಿರ. ಇಲ್ಲಿ ಅದ ನೋಡಿ ಸರ್. ಯಾವ್ದು? ಇದೆ ಸರ್. ಇದು ಬೆಳೆ ಅದ? ಸರ್ ಇಲ್ಲಿ ಅದ ನೋಡಿ. ಇದಕ್ಕೆ ಏನ್ ತಳಿ ಹೆಸರು? ಇದು ಜಾಲ್ಗುರಿ ಅಂತ ಕರಿತೀವಿ ಸರ್. ಯಾವ್ದು ಇದು? ಯಾವ್ದು ಕುರಿ? ಜಾಲ್ಗುರಿ ಅಂತ. ಜಾಲ್ಗುರಿ. ಇದು 2 ಇರುತ್ತೆ? ಇಲ್ಲ, ಒಟ್ಟು ಯಾವ ಮಿಸಾಟ್ ಇರ್ತದ ಸರ್, ಸುಕ್ಕದ ಮೇಲೆ ಹೇಳ್ಬಿಡ್ತಾರೆ. ಅದ ಹಿಡಿತ ಅನ್ನೋದಿಲ್ರಿ. ಸುಕ್ಕದ ಮೇಲೆ ಯಾವ ಹಿಡಿತೇವ್ರಿ ಸರ್. ಇದ ಕಾಯಂ ಬಿದ್ದೈತಿ ಅನ್ನೋದ ಇದು ಇಲ್ರಿ ಸರ್. ಒಟ್ಟು ಯಾವ ಸುಖವಾಗಿ ಐತಿ ವರ್ಷ ಅಂತಂದ್ರ ಅದ 2 ಐತಿ ಸರ್. ಈಗ ನಿಮ್ ಇದರಿಂದ ಮತ್ತೇನಾರ ಮನೆಯಲ್ಲೇ ಸಡ್ ಗಿಡ್ ಮಾಡ್ಕೋಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ? ಮಾಡಿವಿ ಸರ್, ಒಂದ್ ಶೆಡ್ ನಿರ್ಮಾಣ ಮಾಡಿವ್ರಿ. ಅದಕ್ಕ ಮರಿ ಹಾಕ್ಬೇಕು ಅಂತಂದ ಪ್ಲಾನ್ ಇಟ್ಕೊಂಡ್ರಿ ಸರ್. ಮರಿ ಹಾಕ್ಬೇಕಂತ ಪ್ಲಾನ್ ಇಟ್ಕೊಂಡ್ರಿ ಸರ್. ಈಗ ನೌಕರಿ ಮಾಡಕ ಹೋಗ್ತಾರ. ಈಗ ನೌಕರಿ ಮಾಡೋದಕ್ಕಿಂತ ಇದು ಹೆಂಗ ಅನ್ಸುತ್ತ? ಈಗ ನೀವು ನೌಕರಿ ಮಾಡಿದ್ರ ಅವ್ರ ಕೈಯಾಗ ನಾವ್ ಹೋಗ್ಬೇಕು. ಇದಾದ್ರ ನಮ್ಮ ಕೈಯಿಂದ ಆಗ್ಬಿಡ್ ಸರ್. ಇದು ಲಾಭ ಅಲ್ಲಿ ಲಕ್ಷಣ ಅಲ್ಲಿ ನಮ್ಮ ಕೈಯಿಂದ ಆಗ್ಬಿಡ್ ಸರ್. ಲಾಭ ಆದ್ರ ನಮ್ಗೆ ಇರ್ತಾವ, ಲಕ್ಷಣ ಆದ್ರ ನಮ್ಗೆ ಇರ್ತಾರ. ಅಲ್ಲಿ ಆದ್ರ ಅವ್ರು ಹೇಳ್ದಂಗ ನಾವ್ ಕೇಳ್ಬೇಕಾಗತ್ತೆ. ಒಟ್ಟ ಈ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಬಾಳ ಲಾಭ ಐತಿ? ಲಾಭ ಐತಿ ಸರ್. ಲಾಭ ಐತಿ, ಆದ್ರೆ ಕಷ್ಟ ಪಡ್ಬೇಕು. ಕಷ್ಟ ಪಡ್ಬೇಕು ಸರ್. ಎಷ್ಟ್ ಕಷ್ಟ ಪಡ್ತಿದಿ ಅಷ್ಟ ಲಾಭ ಐತಿ ಸರ್. ಆದ್ರ ಅಷ್ಟ ಲಕ್ಷಣ ಕೂಡ ಐತಿ ಸರ್. ಲಕ್ಷಣ ಹೇಳ್ರಿ. ರೋಗಗಳು ಮಳೆಗಾಲದಾಗ ಸರ್, ರೋಗ ಜಗ್ಗ ಕರ್ದಿ ಸರ್. ಹಂಗಾಗಿ ಅವಾಗ ಕಾಲ್ ರೋಗ ಹಂಗಂತ ಬಾಳ ಸ್ವಲ್ಪ ಲಕ್ಷಣ ಆಗೈತಿ ಸರ್. ಈಗ ನೀವು ಈ ಕುರಿ ಇಕ್ಕಿದಾವು ಇವನು ಬೇರೆ ಕಡೆ ತಗೊಂಡ್ ಹೋಗ್ತಾರ, ಇವ್ನ ನೀವ್ ಯಾವ ತರ ಮಾರಾಟ ಮಾಡ್ತೀರಿ ಸರ್? ಚೀಲ ತುಂಬಿಕೊಂಡ್ ಬರ್ತಾರ ಸರ್ ಅವ್ರು. ಒಂದ್ ಚೀಲಕ್ಕ 70-80 ರೂಪಾಯಿ ತಗೊಂತಾರ ಸರ್. ಅವ್ರು ಬಂದಾಗ ಕೊಡ್ತೀವಿ ಸರ್. ಇಲ್ಲಾಂದ್ರ ನಮ್ಮ ಹೊಲದಾಗ ಅವ್ರು ಬರಲ್ಲ ಅಂದ್ರೆ ನಮ್ಮ ಹೊಲದಾಗ ಒಟ್ಟು 2 ನಿಮ್ಗೆ ಲಾಭ? 2 ಲಾಭ ಸರ್. ಕುರಿ ಇಕ್ಕಿನ ಲಾಭ ಸರ್, ಕುರಿ ಮರಿ ಕೂಡ ಲಾಭ. ನೋಡ್ರಿ ಸ್ನೇಹಿತರೆ, ಈ ಪರ್ಸಪ್ಪರ್ದು ಈ ಕುರಿ ಸಾಕಾಣಿಕೆ ಯಾವ ತರ ಅಂದ್ರ ಬಹಿಲಲ್ಲೇ ಅವ್ರು ತರ್ತಾರ. ಸುಮಾರು ಸಣ್ಣ ವಯಸ್ಸಿಂದ ಅವ್ರು ಹೋಗಿ ದುಡಿದು ತಂದು
ತಾವೇ ಒಂದು ಇನ್ನೊಂದು ಕುರಿಗಾರ ಹತ್ರ ಇದ್ದು ಅಲ್ಲಿಂದ ತಾವ್ ಬಂದಂತ ಕುರಿಮರಿಗಳಿಂದ ಇವತ್ತು ಸುಮಾರು ಇಷ್ಟು ಸುಮಾರು 200-250 ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರೆ. ಅವ್ರು ಇನ್ನ ಸಾಕಾಣಿಕೆ ಮಾಡಕ್ ಅವ್ರೊಬ್ರೇ ಅದಾರ, ಮತ್ತೆ ಯಾರದಾರ ಕೇಳೋಣ. ಮತ್ತೆ ಇದ್ರ ಜೊತೆ ನೀವ್ ಯಾರು ಅದೇರಿ? ಮತ್ತ ಇದ್ರ ಜೊತೆ ನಮ್ಮ ಹಳಿ ಒಬ್ಬ ಅದಾನ ಸರ್, ನಮ್ಮ ಅಪ್ಪಾರ ಒಬ್ರು ಅದಾರ ಸರ್, ನಾವು 3 ಸರ್. 3 ಜನ. ಮತ್ತೆ ಇದಕ್ಕೆ ಹಾಳನ್ನ ಹಚ್ಕೊಂಡ್ರಿ? ಆಳ ಹಚ್ಕೊಂಡ್ ಹುಡುಗಾಡ್ತೀವಿ ಸರ್. ಇದ್ರಾಗ ಸೇವ್ ಸರ್. ಬಂದ್ರೆ ಏನ್ ಕೊಡ್ತೀರ ಅವ್ರ ಕೂಲಿನ? ಮನುಷ್ಯರ ಮೇಲೆ ಹಾಕಿ ಸರ್. ಮನುಷ್ಯರ ಮೇಲೆ ಈಗ ಹೆಚ್ಚಿಗೆ ಆಗ್ಬಿಡ ಸರ್. ಅವಾಗ ನಾವು 11-12 ಇದ್ದು ಬಂದಿವಲ್ಲ ಸರ್. 11 ಕುರಿ ನೀವು ಇದ್ದು ಬಂದಿವ್ರಿ. ಈಗ ನಾವ್ ಅಲ್ಲಿ ಹೋರ 1 ಲಕ್ಷ ರೂಪಾಯಿ ಬಡ್ಡಿ ಸಾಲ ಕೊಡ್ತಾರ್ರಿ. ₹1 ಬಡ್ಡಿ ಇಲ್ಲ ಸಾಲ? 1 ಲಕ್ಷ ರೂಪಾಯಿ ಬಡ್ಡಿ ಇಲ್ಲ ಸಾಲ ಕೊಡ್ತಾರ್ರಿ. ಒಂದು 22-23 ಕರೆ ಕೊಡ್ತಾರ. 22 ಅಂದ್ರ ಈ 1 ವರ್ಷಕ್ಕೆ 22 ಕುರಿ ಮರಿ ಅಂದ್ರ ಎಷ್ಟ್ ಒಂದ್ ಕುರಿ ಮರಿ ಹೆಂಗ್ ಮಾರ್ತೈತಿ? ಒಂದು 10,000 ಮಾರ್ತೈತಿ. 10 ಅಂದ್ರ ಎಷ್ಟ್ ಆಯ್ತು ನಿಮ್ಗೆ? 20 ಅಂದ್ರ 2 ಲಕ್ಷ ರೂಪಾಯಿ. 2,20,000 ಒಂದ್ ಕುರಿ ಸಾಕಾಕ, ಒಂದ್ ಕುರಿ ಸಾಕಾಕ 2,20,000 ರೂಪಾಯಿ ಸರ್. 1 ವರ್ಷ ಕಾದಿ ಬಂದ್ರಿ. ಅದ 1 ವರ್ಷ ನಿಮ್ಗೆ ಕಾಯಕ್ ಹೋದ್ರ 2 ಲಕ್ಷ ರೂಪಾಯಿ ನಿಮ್ಗೆ 2,20,000 ಸರ್. 2,20,000 ರೂಪಾಯಿ ಕೂಲಿ ಕೊಟ್ಟು 1 ಲಕ್ಷ ರೂಪಾಯಿನ ಬಡ್ಡಿ ಇಲ್ಲದ ರೊಕ್ಕ ಕೊಡ್ತಾರ. ಕುರಿ ಸಾಕಾಣಿಕೆಗೆ 15,000 ರೂಪಾಯಿ ಪಗಾರ ಬಿದ್ದಾಗತ್ರಿ ನೀವ್ ಹೇಳೋದ? 15,000 ರೂಪಾಯಿ ಪಗಾರ. ಊಟ ಕೊಡ್ಬೇಕು? ಎಲ್ಲಾ ಕೊಟ್ಟು ಸರ್. ನಮ್ಗೆ ಆರಾಮ ತೋರ್ಸಿದ್ ಸರ್. ಊಟ ಕೊಟ್ಟು, ನಮ್ಮ ಬಟ್ಟೆ ಕೊಟ್ಟು, ಎಲ್ಲಾ ಕೊಟ್ಟು, ಊಟ ಕೊಟ್ಟು, ಬಟ್ಟೆ ಕೊಟ್ಟು, ಸಾಲ ಬಡ್ಡಿ ಇಲ್ಲದ 1 ಲಕ್ಷ ಕೊಟ್ಟು, ಮತ್ತೆ 1 ತಿಂಗಳಿಗೆ 17,000 ರೂಪಾಯಿ ಲೆಕ್ಕಕ್ಕೆ ಪಗಾರ ಬೀಳುತ್ತ.